ಅಲ್ಲೊಂದು ದೊಡ್ಡ ಅರಮನೆಯ ರೀತಿಯ ಗುಹೆ ಇದೆ, ವಾಲಿ ಇದ್ದದ್ದು ಮೊದಲು. ಆ ಗುಹೆಯನ್ನು ನೀನು ಮೊದಲು ಪ್ರವೇಶ ಮಾಡಿ ಸ್ವಾಮಿ ಸಂಬಂಧದಿಂದ ನೀನು ನಮಗೆಲ್ಲರಿಗೂ ಒಡೆಯ, ಉಳಿದಂತೆ ಯಜಮಾನ ವರ್ಗದ ಅಡಿಯಾಳಾಗಿ ನಾವೆಲ್ಲರೂ ಕೂಡ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಿದ್ಧರಿದ್ದೇವೆ, ಅದರಿಂದಾಗಿ ನೀನು ಮುಂದೆ ಬರಬೇಕು ಅಂತ ಹೀಗೆ ನೀನು ಆದೇಶ ಮಾಡಿದ ಮೇಲೇ ನಾವೆಲ್ಲರೂ ಹೊರಡುವವರು ಅಂತ ಹೀಗೆ ಹೇಳಿದಾಗ ರಾಮಚಂದ್ರ ಎಷ್ಟು ಎಚ್ಚರ ರಾಮಚಂದ್ರನಿಗೆ ಆ ಹೊತ್ತಿನಲ್ಲೂ. ನಾವಾದರೆ ರೆಡಿ, ಇಷ್ಟೆಲ್ಲ ಮಾಡಿದ್ದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿತು ಅಂತ ಹೊರಟು ಬಿಡ್ತಿದ್ವಿ. ರಾಮ ಹೇಳ್ತಾನೆ, ಚತುರ್ದಶ ಸಮಾ ಸೌಮ್ಯ ಗ್ರಾಮ್ಯಂ ವಾ ಯದಿ ವಾ ಪುರಂ ನ ಪ್ರವೇಕ್ಷ್ಯಾಮಿ ಹನುಮನ್ ಪಿತುರ್ನಿರ್ದೇಶಪಾಲಕ. ಪಿತುಃ ನಿರ್ದೇಶಪಾಲಕ, ತಂದೆಯ ಆದೇಶದಂತೆ ನನಗೆ ವನವಾಸ ಹೇಳಿದ್ದು ಹೊರತು ಪುರವಾಸವೋ ಗ್ರಾಮವಾಸವೋ ಹೇಳಿಲ್ಲ. ನಾನು ವನದಲ್ಲೇ ವಾಸ ಮಾಡಬೇಕಾದವನಾದ್ರಿಂದಾಗಿ ನಾನು ನಿಮ್ಮ ಜೊತೆಗೆ ಬರಲಿಕ್ಕಾಗುವುದಿಲ್ಲ. ನೀವು ಹೊರಡಿ, ನಿಮ್ಮ ಬಗ್ಗೆ ನನಗೆ ಸಂತೋಷ ಇದೆ, ನೀವು ಹೋಗಲೇಬೇಕು, ಅದು ನಿಮ್ಮ ಜವಾಬ್ದಾರಿ. ಸುಸಮೃದ್ಧಾಂ ಗುಹಾಂ ರಮ್ಯಾಂ ಸುಗ್ರೀವೋ ವಾನರರ್ಷಭ ಪ್ರವಿಷ್ಟೋ ವಿಧಿವದ್ವೀರ ಕ್ಷಿಪ್ರಂ ರಾಜ್ಯೇಭಿಷಿಚ್ಯತಾಂ. ಸುಗ್ರೀವನನ್ನು ಮುಂದೆ ಕರ್ಕೊಂಡು ಹೋಗಿ ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿ ಅಭಿಷೇಕ ಮಾಡಿ ನೀವೆಲ್ಲರೂ ಆ ಸಂಭ್ರಮದಲ್ಲಿ ತೊಡಗಿ. ನಾನು ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಅಷ್ಟಕ್ಕೆ ಬಿಟ್ಬಿಡಬೇಡಿ. ವೃತ್ತಜ್ಞ ವೃತ್ತ ಸಂಪನ್ನಂ ಉದಾರ ಬಲ ವಿಕ್ರಮಂ. ಎಲ್ಲ ಘಟನೆಗಳನ್ನು ಚೆನ್ನಾಗಿ ತಿಳಿದು ಅರ್ಥ ಮಾಡಿಕೊಳ್ಳಬಲ್ಲ ಅಂಗದನಿಗೂ ಒಂದು ಹೊಣೆಗಾರಿಕೆ ಇದೆ. ಅವನನ್ನು ಕೂಡ ನೀನು ಯೌವರಾಜ್ಯದಲ್ಲಿ ಈಗಲೇ ನೀನು ಪಟ್ಟಾಭಿಷಿಕ್ತನಾದ ಕೂಡಲೇ ಸುಗ್ರೀವನಿಗೆ ಹೇಳ್ತಾ ಇರೋದು, ತಕ್ಷಣ ಅಂಗದನಿಗೂ ಕೂಡ ಯೌವರಾಜ್ಯವನ್ನು ಕೊಡಬೇಕು. ಯಾಕೆಂದರೆ ಅದು ತನ್ನ ತಂದೆಯ ನಂತರ ನನ್ನನ್ನು ಮೂಲೆಗುಂಪು ಮಾಡಿದರು ಅಂತ ಅವರಿಗೆ ಅನ್ನಿಸ್ಬಾರ್ದು. ಆವಾಗ ಅದು ಮತ್ತೆ ದ್ವೇಷಕ್ಕೋ ಒಳಗಿನಿಂದ ಸೇಡಿಗೋ ಕಾರಣ ಆಗುತ್ತೆ. ಅದರಿಂದಾಗಿ ನಿನ್ನ ಅಭಿಷೇಕ ಮುಗಿದ ತಕ್ಷಣ ಅಂಗದನನ್ನು ಯಮಪ್ಯಂಗದಂ ವೀರ ಯೌವರಾಜ್ಯೇಭಿಷೇಚಯ, ಯೌವರಾಜ್ಯದಲ್ಲಿ ಅಭಿಷೇಕ ಮಾಡು. ಜ್ಯೇಷ್ಠಸ್ಯ ಚ ಸತೋ ಜ್ಯೇಷ್ಠ ಸದೃಶೋ ವಿಕ್ರಮೇಣ ಚ. ಜ್ಯೇಷ್ಠನಾದಂತಹ ನಿನ್ನ ಅಣ್ಣನಿಗೆ ಮಗನಾದದ್ರಿಂದ ಆತನೂ ಕೂಡ ಯೌವರಾಜ್ಯಕ್ಕೆ ದೊಡ್ಡವನೇ ಅನ್ನಿಸಿಕೊಳ್ತಾನೆ, ಮತ್ತು ಅದು ಅವನ ಅಧಿಕಾರವೂ ಹೌದು, ಅವನಿಗಿರುವಂತಹ ಜವಾಬ್ದಾರಿಯೂ ಹೌದು, ಅದನ್ನು ನಡೆಸ್ತಾನೆ. ಮತ್ತು ಅವನು ಸುಮ್ಮನೆ ಅಣ್ಣನ ಮಗ ಅನ್ನುವ ಕಾರಣಕ್ಕಲ್ಲ, ವಿಕ್ರಮೇಣ ಚ, ಅವನು ಸ್ವತಃ ಪರಾಕ್ರಮಿಯೂ ಆಗಿದ್ದಾನೆ. ಸುಮ್ಮನೆ ನಮ್ಮ ಸೊಸೆ, ನಮ್ಮ ಅಣ್ಣ, ನನ್ನ ತಮ್ಮ, ನನ್ನ ತಂಗಿ ಎಲ್ಲರಿಗೂ ಸೀಟು ಕೊಟ್ಟು ಊರಿಡಿ ತುಂಬಿಕೊಂಡು ನಾವೇ ವಿಧಾನಸಭೆ ದೊಡ್ಡ ಸಭೆಗಳಲ್ಲಿ ಭಾಗವಹಿಸಿಬಿಡ್ತೇನೆ ಅಂತ ಕೂಡುವ ಥರದಲ್ಲ ಇದು. ಅಧಿಕಾರ ಇದ್ದು ಅಧಿಕಾರದ ನಿರ್ವಹಣೆ ಮಾಡಲಿಕ್ಕೆ ವ್ಯವಸ್ಥೆ ಗೊತ್ತಿದ್ದು ಅಂಗದನನ್ನು ಸೇರಿಸ್ಕೊಳ್ಬೇಕು. ಇದು ಮತ್ತು ತಂದೆ ಮಕ್ಕಳ ಪಕ್ಷದ ವ್ಯವಸ್ಥೆ ಅಲ್ಲ. ಅಧಿಕಾರ ಇದೆ, ಜವಾಬ್ದಾರಿ ಇದೆ, ಅವನು ಆ